ಎಜಿ ನ್ಯೂಸ್ಗೆ ಸ್ವಾಗತ. ರಾಜ್ಯದಾದ್ಯಂತ ಸುದ್ದಿಯಾಗಿದ್ದ ಫರಂಗಿಪೇಟೆಯ ದಿಗಂತ್ ನಾಪತ್ತೆ ಪ್ರಕರಣದಲ್ಲಿ ಮತೀಯವಾದಿ ಸಂಘಟನೆಗಳು ಸುಳ್ಳು ಕತೆ ಕಟ್ಟಿ ಕೋಮು ಸಾಮರಸ್ಯ ಕದಡುವ ಪ್ರಯತ್ನ ಮಾಡಿದ್ವು. ಈ ರೀತಿ ಕೋಮು ಸಂಘರ್ಷ, ಅಶಾಂತಿ ಸೃಷ್ಟಿಗೆ ಪ್ರಯತ್ನಿಸುವ ಮುಖಂಡರ ವಿರುದ್ಧ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಬೇಕು ಎಂದು ಮಾಜಿ ಸಚಿವ ರಮನಾಥ್ ರೈ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸಮಾಜದಲ್ಲಿ ಕೋಮು ಸಾಮರಸ್ಯ ಕದಡಲು ನಿರಂತರ ಪ್ರಯತ್ನ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಸಂಬಂಧಿಸಿದ ಸಂಘಟನೆಗಳ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದರೆ ಉಪಯೋಗವಿಲ್ಲ. ಇದಕ್ಕೆ ಮೂಲ ಪ್ರಚೋದನೆ ನೀಡುವ ಮುಖಂಡರ ಮೇಲೆ ಪ್ರಕರಣ ದಾಖಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ. ದಿಗಂತ್ ಕೇಸ್ನಲ್ಲಿ ತಪ್ಪಿದ ಘರ್ಷಣೆ. ದಿಗಂತ ಪ್ರಕರಣದಲ್ಲಿ ಪ್ರತಿಭಟನೆ ನಡೆಸಿದವರು ಕೇವಲ ನಾಪತ್ತೆ ಬಗ್ಗೆ ಮಾತನಾಡಿದ್ರೆ ಅದು ಆದರ್ಶ ರಾಜಕಾರಣವಾಗ್ತಾ ಇದ್ರು. ಆದ್ರೆ ಇಡೀ ಪ್ರಕರಣವನ್ನ ಬೇರೆ ದಿಕ್ಕಿಗೆ ಕೊಂಡೊಯ್ಯಲು ಕೆಲವರು ಪ್ರಯತ್ನ ಪಟ್ಟಿದ್ರು. ಇದು ಘರ್ಷಣೆಗೆ ಕಾರಣವಾಗುವ ಅಪಾಯವಿತ್ತು. ಆದ್ರೆ ದಿಗಂತನನ್ನ ಪೊಲೀಸರು ಸಕಾಲದಲ್ಲಿ ಪತ್ತೆ ಹಚ್ಚಿ ಸಂಭಾವ್ಯ ಕೋಮು ಘರ್ಷಣೆಯನ್ನ ತಪ್ಪಿಸಿದ್ದಾರೆ. ಇಂತಹ ಪ್ರಕರಣಗಳ ಸಂದರ್ಭ ಯಾರು ಏನೇ ಪ್ರಚೋದನೆ ಕೊಟ್ಟರೂ ನೈಜ ಸ್ಥಿತಿಯನ್ನ ಜನತೆ ಅರ್ಥ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ರಮನಾಥ್ ರೈ ಹೇಳಿದ್ದಾರೆ. ನಾಪತ್ತೆ ಪ್ರಕರಣ ಅದು ಯಾವುದೋ ದಿಕ್ಕಿನ ಕಡೆಗೆ ಹೋಗಲಿಕ್ಕೆ ಮತೀಯವಾದಿ ಸಂಘಟನೆಗಳು ಅದನ್ನು ಒಂದು ಜನರ ಮನಸ್ಸಲ್ಲಿ ತಪ್ಪು ಭಾವನೆಯನ್ನು ಮೂಡಿಸಿ ಸಮಾಜದಲ್ಲಿ ಸಾಮರಸ್ಯಕ್ಕೆ ಕುಂದು ತರತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾಪತ್ತೆ ಪ್ರಕರಣಕ್ಕೆ ನಾಪತ್ತೆ ಅಂತ ಹೇಳಿ ಅಷ್ಟಕ್ಕೆ ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಆಗ್ತಿದ್ರೆ ಅದು ಒಂದು ಆದರ್ಶ ರಾಜಕಾರಣ ಆಗ್ತಿತ್ತು. ಅದರ ಬದಲಾಗಿ ಏನೂ ಸುಳಿವು ಇಲ್ಲದಂಥ ಸನ್ನಿವೇಶದಲ್ಲಿ ಕೂಡ ಅದಕ್ಕೆ ಸುಳ್ಳುಗಳ ಕಥೆಯನ್ನು ಕಟ್ಟಿ ಜನರಿಗೆ ಪ್ರಚೋದನೆಯನ್ನು ನೀಡ್ತಕ್ಕಂಥ ಈ ಪ್ರಚೋದನೆ ಎಲ್ಲಿವರೆಗೆ ಹೋಗ್ತಿತ್ತು ಅಂತ ಹೇಳಿದ್ರೆ ಅದು ಒಂದು ಘರ್ಷಣೆಗೆ ಕಾರಣ ಆಗಲಿಕ್ಕೂ ಸಾಧ್ಯತೆ ಇತ್ತು. ಇದರಿಂದ ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಅಲ್ಲ, ಎಲ್ಲ ಸಮುದಾಯದ ಜನರಿಗೂ ಕೂಡ ಇದರಿಂದ ತೊಂದರೆ ಆಗ್ತದೆ ಸಾಧ್ಯತೆ ಇತ್ತು. ಅದರಲ್ಲಿ ತೊಂದರೆಗೊಳಗಾಗ್ತಕ್ಕಂಥ ಜನ ಯಾರು ಅಂತ ಹೇಳಿದ್ರೆ ದುರ್ಬಲ ವರ್ಗದ ಜನ. ಅಂತೂ ಅದು ಸುಖಾಂತ್ಯ ಕಂಡಿದೆ ಒಂದು ದೃಷ್ಟಿಯಲ್ಲಿ. ಅದಕ್ಕೆ ಪೊಲೀಸರ ಕಾರ್ಯಾಚರಣೆಯನ್ನು ನಾನು ಅಭಿನಂದಿಸಬೇಕಾಗಿದೆ ಈ ಸಂದರ್ಭದಲ್ಲಿ. ಯಾಕಂತ ಹೇಳಿದ್ರೆ ಘರ್ಷಣೆ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ದೊಡ್ಡ ವಿಷಯ ಅಂತ ಹೇಳಿದ್ರೆ ಅವನು ದಿಗಂತ ಪತ್ತೆ ಆಗಿರತಕ್ಕಂಥ ಹೆಚ್ಚಾಗಿ ಈ ಜಿಲ್ಲೆಯ ಒಂದು ಕೋಮು ಸಂಘರ್ಷ ಆಗ್ತಕ್ಕಂಥದ್ದನ್ನು ತಡೆಯತಕ್ಕಂಥ ಕೆಲಸ ಆಗಿದೆ. ಸಮಾಜದಲ್ಲಿ ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಜನರಿಗೆ ಕೆಲವು ವಿಚಾರಗಳನ್ನು ಹೇಳಿದಾಗ ಸ್ವಾಭಾವಿಕವಾಗಿ ಕೆಲವು ಜನರಿಗೆ ಅದಕ್ಕೆ ಒಂದು ರೀತಿಯ ಮನಸ್ಸಲ್ಲಿ ಪ್ರಚೋದನೆ ಆಗ್ತದೆ. ಸ್ವಾಭಾವಿಕ ದುರ್ಬಲ ವರ್ಗದ ಹೆಚ್ಚು ಕಡಿಮೆ. ಇದನ್ನು ನಾನು ಸಮಾಜದ ಜನರಲ್ಲಿ ನನ್ನ ವಿನಂತಿ ಇಷ್ಟೇ, ಇಂಥ ಸಂದರ್ಭ ಬಂದಾಗ ನೈಜ ಸ್ಥಿತಿಯ ಅನ್ನು ಅರ್ಥ ಮಾಡಿಕೊಳ್ಳುವಂಥ ಬುದ್ಧಿವಂತಿಕೆಯನ್ನು ಮಾಡಿಕೊಂಡು ನಡವಳಿಕೆಯನ್ನು ಮಾಡಿದಾಗ ಬಹುಶಃ ಒಂದು ದೃಷ್ಟಿಯಲ್ಲಿ ಈ ಕೆಲವು ದಿವಸಗಳು ಆತಂಕ ಇದ್ದರೂ ಕೂಡ ಅಂಥ ರೂಪಕ್ಕೆ ಹೋಗಲಿಲ್ಲ. ಅದು ಕೂಡ ನನಗೆ ಸಂತೋಷ ಆಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಎಲ್ಲರೂ ಒತ್ತಾಯ ಮಾಡೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷ ಒಂದು ಜಾತ್ಯತೀತ ನಿಲುವನ್ನು ಇಟ್ಕೊಂಡು ಎಲ್ಲ ಜಾತಿ, ಧರ್ಮ, ಭಾಷೆ ಜನರನ್ನ ಒಂದೇ ದೃಷ್ಟಿಯಿಂದ ನೋಡಿಕೊಂಡು ಬಂದಿರತಕ್ಕಂಥ ಒಂದು ಪಕ್ಷ. ನಮ್ಮ ಈ ಜಿಲ್ಲೆಯಲ್ಲಿ ಅನೇಕ ಅಹಿತಕರ ಘಟನೆಗಳು ನಡೆಯಿತು. ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ, ದೇಶ ಪ್ರೇಮದ ಹೆಸರಿನಲ್ಲಿ ಹಿಂಸೆಗಳು ನಡೆದಾಗ ನನಗೆ ಭಾರಿ ಸಮಾಧಾನ ಇರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಯಾವುದೇ ಘರ್ಷಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ
ಯಾವುದೇ ಸಮಾಜದ ಕಾರ್ಯಕರ್ತ ಆ ಘರ್ಷಣೆಗಳಿಗೆ ಇಲ್ಲ ಅನ್ನೋದು ನನಗೆ ಸಂತೋಷ ಇರ್ತದೆ. ಇಷ್ಟೆಲ್ಲ ಹತ್ಯೆಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಆರೋಪಿ ಪಟ್ಟಿಯಲ್ಲಿ ಕಾಂಗ್ರೆಸ್ನ ಇಲ್ಲ ಎನ್ನುವುದು ಸಮಾಧಾನ. ಇಷ್ಟು ವರ್ಷಗಳ ಕಾಲ ಅದು ಎರಡು ಕಡೆಯೂ ಕೂಡ. ಆದರೆ ಅಪಪ್ರಚಾರ ಮಾಡ್ತಾರೆ. ರೂಮರ್ ಮಾಂಗರ್ಸ್ ಆರ್ ನ್ಯಾಷನಲ್ ಎನಿಮೀಸ್ ಅಂತ ಒಂದು ಮಾತಿದೆ. ಸುಳ್ಳು ಸುದ್ದಿ ಸ್ವದೇಶ ದ್ರೋಹಿ ಅಂತ ಸುಳ್ಳು ಸುದ್ದಿ ಹಡಿಸ್ತಾರೆ. ಅನೇಕ ವಿಚಾರಗಳನ್ನ ನಾವು ಗಮನಿಸಬೇಕು. ಇಲ್ಲಿ ಬೇರೆ ಬೇರೆ ವಿಚಾರಗಳು ಬಹುಶಃ ತಾವು ಪತ್ರಿಕೆಯಲ್ಲಿ ಈಗ ವರದಿಗೆ ಬರ್ತದೆ. ಕೆಲವು ವಿಷಯಗಳನ್ನ ಇದಕ್ಕೆ ಘರ್ಷಣೆಗೆ ಪರಿಸ್ಥಿತಿಗೆ ತಲ್ಲತಕ್ಕಂಥ ಪ್ರಯತ್ನ, ಅದು ನಿಭಾಯಿಸ್ತಕ್ಕಂಥ ಕೆಲಸ ಆಗಿದೆ. ತನ್ನ ಅನುಭವವನ್ನು ನಾನು ಹೇಳಬೇಕು ಅಂತಂದರೆ, ಇವತ್ತು ಒಂದು ಚಿಕ್ಕ ಸಮುದಾಯ, ಅವರ ಪಾಪ ಬಡವರು, ಕಷ್ಟ ಜೀವಿಗಳು, ಏನೋ ಕಾರಣಾಂತರದಿಂದ ಮನೆಯಿಂದ ಯಾರೋ ಅವನು ಸ್ವಂತಕ್ಕಾಗಿ ಇದಕ್ಕೆ ಬಣ್ಣ ಕಟ್ಟಿ ಅವರಿಗೂ ಕೂಡ ಒಂದು ರೀತಿಯಲ್ಲಿ ಆತಂಕ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.